ಮಾಡ್ತಾ ಇದೀವಿ, ವರ್ಕೌಟ್ ಮಾಡ್ತಾ ಇದೀವಿ. ಎಷ್ಟು ಮಟ್ಟಿಗೆ ಹೇಳಕ್ಕೆ, ಯಾವುದೇ ಸಾಂಗ್ ನಾವು ರಿಲೀಸ್ ಮಾಡಿದಾಗ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ನಮ್ಮ ಕೈಯಲ್ಲಿಲ್ಲ. ಒಂದು ವೇಳೆ ಸಾಂಗ್ ಇಷ್ಟ ಆದಲ್ಲಿ ಅದು ಆರ್ಗ್ಯಾನಿಕ್ ವ್ಯೂಸಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ, ನಂಬಿಕೆಯಲ್ಲಿ ಮಾಡಿದ್ದೀವಿ. ಹೌದು, ಖಂಡಿತ ಖಂಡಿತ ಖಂಡಿತ. ಉದ್ದೇಶ ಆಗಿರೋದು ಒಳ್ಳೆ ಸಾಹಿತ್ಯ ಬರಬೇಕಂತ. ಕನ್ನಡ ಸಾಹಿತ್ಯ ಹಲೋ ಕೇಳಿಸ್ತಾ ಇದ್ದೇನೆ. ಅದೇ ಇನ್ನೊಂದು ಉದ್ದೇಶ ಇದರದು, ಒಳ್ಳೆ ಸಾಹಿತ್ಯ ಸಿಗ್ಬೇಕು ನಮ್ಮ ಜನರಿಗೆ, ಕನ್ನಡ ಜನರಿಗೆ. ಆ ಸಾಹಿತ್ಯನೂ ಒಂದು ಕಾರಣ ನಮ್ಗೆ ಈ ಥರ ಮಾಡಿ ಹಾಡುಗಳನ್ನು ಬಿಡುಗಡೆ ಮಾಡೋಕ್ಕೆ. ಹೌದು, ನಾನು ಬರ್ದಿರೋದು ತುಂಬ ಬರ್ದಿದ್ದೇನೆ ಚಿಕ್ಕವಳಿಂದನೂ, ಒಂದು 200-300 ಹಾಡುಗಳು ಇರ್ಬೋದು. ಆದರೆ ಈಗ ಮುಖ್ಯವಾಗಿ ಒಂದು 60-70 ಸಾಂಗ್ಸು ಯೂಟ್ಯೂಬ್ ಚಾನಲಲ್ಲಿ ಇದೆ. ಅದನ್ನು ಈ ಯೂಟ್ಯೂಬ್ ಚಾನೆಲ್ದು ವಿಶೇಷತೆ ಏನಂತಂದರೆ, ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು. ಅದನ್ನು ಈ ರೀತಿ ಯಾಕಂತಂದರೆ, ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ. ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ, ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ. ಚಿಕ್ಕವಳು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ, ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ. ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ. ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ ಅಂತ. ಮಾಡಬೇಕು. ಒಂದು ಸಿನಿಮಾ ಇವರದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ, ಬರೆದಿದ್ದೇನೆ, ಸಾಹಿತ್ಯ ಇದತ್ತು. ಇನ್ನೂ ಅಪ್ರೋಚಸ್ ಮಾಡಬೇಕು. ಯಾಕಂತಂದರೆ ಈಗಷ್ಟೇ ಒಂದು 20 ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ. ಹಾಂ, ಹೌದು ಸರ್, ನೀವು ಹೇಳ್ತಾ ಇರೋದು ನಿಜ. ತುಂಬ ಸಾಂಗ್ಸ್ ಇದೆ. ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರೆದಿರುವಂಥ ಹಾಡುಗಳು. ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ. ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ ಅದು ನಾನೇ ಹಾಡಿರೋದು, ನಾನೇ ಬರೆದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ. ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಲೇ ಅಂದ್ಕೊಂಡಿದ್ದಾರೆ. ಹಾಗೆ ಹಾಡಿದ್ದು ಇದೆ ಸರ್. ಹೌದು, ನಾನು ಸೀನಿಯರ್ ಆಗಿದೆ. ಅದಾಗಿದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು. ಆಮೇಲೆ ಡೆಂಟಲ್ದು ಅದು ಪ್ರೊಫೆಷನ್ಗೆ ಹೊರಟೋದೆ. ಅದಾದಮೇಲೆ ಒಂದು 20 ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು. ಎಲ್ಲರ ಸಪೋರ್ಟಿಂದ, ಹೀಗೆ ನಮ್ಮ ಮನೆಯವರು, ಇವ್ರ ಫ್ರೆಂಡ್ಸು ಎಲ್ಲರ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್. ಮಾಡಬೇಕನ್ನೋದು ತುಂಬ ಆಸೆ ಇದೆ ಸರ್. ಯಾವಾಗಲೂ ಮಾಡ್ತಾ ಇರಬೇಕನ್ನೋದು ತುಂಬ ಆಸೆ ಇದೆ. ಅದೇ ಥರ ಹೌದು. ಬಿಡುವು ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಅದೇ ಪ್ಯಾಷನ್ ಅಂತ ಅಂದ್ಕೊಂಡಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.